ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯವಾಗೋದಕ್ಕೆ ಇನ್ನು ಇರೋದು ಕೇವಲ ಬೆರಳೆಣಿಕೆಯ ದಿನಗಳಷ್ಟೇ. ಈ ಬಾರಿಯ ಸೀಸನ್ನ ವಿನ್ನರ್ ಯಾರಾಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ವೀಕ್ಷಕರಿದ್ರೆ, ನಾವೇ ವಿನ್ನರ್ ಆಗಬೇಕು ಅಂತ ಪ್ರತಿಯೊಬ್ಬ ಸ್ಪರ್ಧಿಯೂ ಬಿಗ್ ಬಾಸ್ ಮನೆಯಲ್ಲಿ ತನ್ನ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಇನ್ನು ಒಂದಷ್ಟು ಸ್ಪರ್ಧಿಗಳಲ್ಲಿ ಇಷ್ಟು ದಿನ ಇದ್ದಂತಹ ಬಿಗ್ ಬಾಸ್ ಮನೆಯನ್ನ ಬಿಟ್ಟು ಹೋಗ್ಬೇಕಲ್ವಾ, ನಮ್ಮ ಜೊತೆಗಿದ್ದಂತಹ ಸ್ಪರ್ಧಿಗಳನ್ನ ಬಿಟ್ಟು ಹೋಗ್ಬೇಕಲ್ವಾ ಅನ್ನೋ ಬೇಜಾರು ಕಂಡು ಬರ್ತಾ ಇದೆ. ಈಗಾಗಲೇ ಒಂದಷ್ಟು ಸ್ಪರ್ಧಿಗಳು ಅದನ್ನ ಎಕ್ಸ್‌ಪ್ರೆಸ್ ಕೂಡ ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಸೀಸನ್ನಲ್ಲೂ ಕೂಡ ಒಂದಷ್ಟು ಸ್ಪರ್ಧಿಗಳ ಮಧ್ಯೆ ಬಾಂಧವ್ಯ ಮೂಡೋದು ಸಹಜ. ಅದರಲ್ಲೂ ಕೂಡ ಈ ಬಾರಿಯ ಸೀಸನ್ನಲ್ಲಿ ಒಂದಷ್ಟು ಬಾಂಧವ್ಯಗಳು, ಒಂದಷ್ಟು ಸ್ನೇಹ ಸಂಬಂಧಗಳು ವಿಶೇಷವಾಗಿ ಗಮನ ಸೆಳೀತಾ ಇದೆ. ಅದರಲ್ಲಿ ರಘು ಹಾಗೂ ರಕ್ಷಿತಾ ಅವರ ಆ ಒಂದು ಬಾಂಧವ್ಯ ಮುಂಚೂಣಿಯಲ್ಲಿ ಕಾಣಿಸ್ತಾ ಇದೆ. ರಘು ಹಾಗೂ ರಕ್ಷಿತಾ ನಡುವೆ ಅಣ್ಣ ತಂಗಿಯ ಬಾಂಧವ್ಯ ಇದೆ. ರಘು ಅವರು ರಕ್ಷಿತಾ ಅವರನ್ನ ಎಷ್ಟರ ಮಟ್ಟಿಗೆ ಕಾಳಜಿ ಮಾಡ್ತಾರೆ, ಹಾಗೆ ರಕ್ಷಿತಾ ರಘು ಅವರನ್ನ ಯಾವ ರೀತಿ ಕಾಳಜಿ ಮಾಡ್ತಾರೆ, ಅವರ ಮೇಲೆ ಎಷ್ಟರ ಮಟ್ಟಿಗೆ ಗೌರವ ಇಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ತಾನೆ ಇದ್ದೀವಿ. ಇನ್ನು ಮೊನ್ನೆ ಎಲ್ಲರ ಮುಂದೆ ರಘು ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ, ಇನ್ಮೇಲೆ ರಕ್ಷಿತಾ ಶೆಟ್ಟಿ ನನ್ನ ಕುಟುಂಬದ ಸದಸ್ಯೆ. ಇಷ್ಟು ದಿನ ನನ್ನ ಪತ್ನಿ, ನನ್ನ ಮಗ, ಹಾಗೆ ನನಗೆ ಸ್ನೇಹಿತರೊಬ್ಬರಿದ್ರು. ಅದನ್ನು ಹೊರತುಪಡಿಸಿ ಇದೀಗ ರಕ್ಷಿತಾ ಅವರು ನಮ್ಮ ಕುಟುಂಬಕ್ಕೆ ಸೇರ್ಪಡೆ ಆಗಿದ್ದಾರೆ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಂತೆ ವೀಕ್ಷಕರು ಕೂಡ ಭಾವುಕರಾಗಿದ್ರು. ಇತ್ತ ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಸ್ಪರ್ಧಿಗಳು ಹೊರಡೋದಕ್ಕೆ ದಿನಗಳು ಹತ್ರ ಆಗ್ತಾ ಇದ್ದಂತೆ ರಕ್ಷಿತಾ ಅವರು ರಘು ಅವರ ಮುಂದೆ ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ, ಬೇಸರವನ್ನ ಹೊರಹಾಕಿದ್ದಾರೆ. ಮುಖ್ಯವಾಗಿ ರಘು ಅಣ್ಣ ಅಂದರೆ ರಕ್ಷಿತಾ ಅವರಿಗೆ ಪಂಚಪ್ರಾಣ. ಅವ್ರ ಮೇಲೆ ಯಾವ ರೀತಿ ಗೌರವ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತೇ ಇದೆ. ರಕ್ಷಿತಾ ಅವರ ತಪ್ಪುಗಳನ್ನು ಕೂಡ ಅದೇ ರೀತಿ ಪ್ರೀತಿಯಿಂದ ತಿದ್ದುವಂಥ ಕೆಲಸವನ್ನ ರಘು ಅವರು ಮಾಡ್ತಾನೆ ಇದ್ದಾರೆ. ಇದೀಗ ರಕ್ಷಿತಾ ಅವರಿಗೆ ಹೊಸ ಚಿಂತೆ ಶುರುವಾಗಿದೆ. ಇಷ್ಟು ದಿನ ನಾನು ದಿನದ 24 ಗಂಟೆ ಕೂಡ ರಘುವಣ್ಣನ ಜೊತೆಗೇ ಇದ್ದೆ. ಇನ್ಮೇಲೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಬಳಿಕ ರಘುವಣ್ಣ ನನಗೆ ಮಾತಾಡೋದಕ್ಕೆ ಸಿಗ್ತಾರಾ, ಕಾಲಿಗೆ ಸಿಗ್ತಾರಾ, ಹೀಗೆಲ್ಲ ಯೋಚನೆಗಳು ಬಂದಿದೆ. ಈ ಯೋಚನೆಗಳನ್ನ ರಘು ಅವರ ಮುಂದೆ ರಕ್ಷಿತಾ ತೆರೆದಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಘು ಹೇಳಿದಂಥ ಮಾತು ನಿಜಕ್ಕೂ ರಕ್ಷಿತಾ ಬಗ್ಗೆ ಅವರಿಗೆಷ್ಟು ಕಾಳಜಿ ಇದೆ ಅನ್ನೋದನ್ನ ತೋರಿಸತ್ತೆ. ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ನೀನು ನನಗೆ ಯಾವಾಗ ಬೇಕಾದರೂ ಕಾಲ್ ಮಾಡು, ನಿನ್ನ ಕಾಲ್ ಅಂತ ಗೊತ್ತಾದ ತಕ್ಷಣ ನಾನು ಹೇಗಿದ್ರೂ ಕೂಡ ರಿಸೀವ್ ಮಾಡ್ತೀನಿ, ನಿನ್ನ ಜೊತೆ ಮಾತಾಡ್ತೀನಿ, ಈ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿದ್ದಾರೆ. ನಿಜಕ್ಕೂ ರಘು ಅವರು ರಕ್ಷಿತಾ ಜೊತೆ ಆ ರೀತಿ ಹೇಳ್ತಾ ಇದ್ದಿದ್ದು ನೋಡಿದ್ರೆ ಎಂಥವರಿಗಾದರೂ ಕೂಡ ಖುಷಿ ಆಗತ್ತೆ. ನಿಜಕ್ಕೂ ರಕ್ಷಿತಾ ಬಿಗ್ ಬಾಸ್ ಶೋ ಗೆಲ್ತಾರೋ ಇಲ್ವೋ ಅದು ಸೆಕೆಂಡ್ರಿ, ಆದರೆ ಬಿಗ್ ಬಾಸ್ ಶೋದಿಂದಾಗಿ ಅವರಿಗೊಂದು ಒಳ್ಳೆ ಅಣ್ಣ ಸಿಕ್ಕಿದ್ದಾರೆ, ಒಂದೊಳ್ಳೆ ಸಂಬಂಧ ಸಿಕ್ಕಿದೆ ಅನ್ನೋದಂತೂ ಪಕ್ಕ. ನಿಜಕ್ಕೂ ಅವರು ಗೆದ್ರು ಸೋತ್ರು ಅವರು ಲಕ್ಕಿನೇ. ಯಾಕಂದರೆ ರಘು ಅಂತಹ ವ್ಯಕ್ತಿ ಅವರ ಅಣ್ಣನಾಗಿ ಸಿಕ್ಕಿದ್ದು ಅವರಿಗೆ ನಿಜಕ್ಕೂ ದೊಡ್ಡ ಗಿಫ್ಟ್ ಅಂತಲೇ ಹೇಳಬಹುದು. ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇತ್ತು ಅವರ ಬಾಂಧವ್ಯ ಅನ್ನೋದನ್ನು ನಾವು ನೋಡ್ತಾನೆ ಇದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ರಕ್ಷಿತಾ ಹೇಳಿದ್ದಾರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಬಳಿಕ ನಾವೆಲ್ಲರೂ ಕೂಡ ಸಿಗ್ಬೋದಾ, ಮಾತಾಡ್ಬೋದಾ ಅಂತ. ಆ ಸಂದರ್ಭದಲ್ಲಿ ಹೇಳಿದ್ದಾರೆ, ಗಿಲ್ಲಿಯವರು ಕೂಡ ನಿಮ್ಮ ಮನೆ ಹತ್ರನೇ ಇರೋದಂತಲ್ವಾ, 5 ಕಿಲೋಮೀಟರ್ ದೂರದಲ್ಲಿದ್ದಾರಂತಲ್ವಾ, ನಿಮ್ಮ ಮನೆಗೆ ನಾನು ಬರ್ತಾ ಹೋಗ್ತಾ ಇರ್ತೀನಿ. ಆ ಸಂದರ್ಭದಲ್ಲಿ ಗಿಲ್ಲಿಯವರು ಕೂಡ ನಮಗೆ ಸಿಗ್ಬೋದಾ ಅಂತ ಹೇಳಿದ್ದಾರೆ. ಆಗ ರಘು ಒಂದು ಮಾತು ಹೇಳ್ತಾರೆ, ರಕ್ಷಿತಾ ನೀನು ಯಾರಿಂದಲೂ ಕೂಡ ಯಾವುದೇ ರೀತಿಯಾದಂಥ ನಿರೀಕ್ಷೆ ಇಟ್ಕೊಳ್ಬೇಡ, ಗಿಲ್ಲಿ ಸಿಗ್ತಾರೆ ಅಥವಾ ಇನ್ಯಾರೋ ಸಿಗ್ತಾರೆ ಅಂತ. ಇಲ್ಲಿಂದ ಹೋದ ಮೇಲೆ ಅವರೆಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಿಮಗೆ ಗೊತ್ತಲ್ವಾ ಗಿಲ್ಲಿ ಎಷ್ಟರ ಮಟ್ಟಿಗೆ ಸಿಗ್ಬೋದು ಅಂತ. ಇಲ್ಲಿಂದ ಹೋದ ಬಳಿಕ ಅವನು ಕೈಗೆ ಸಿಗಲ್ಲ, ಕಾಲಿಗೆ ಸಿಗಲ್ಲ, ಇನ್ನು ಆತನನ್ನು ಮೀಟ್ ಮಾಡೋದು ಹೇಗೆ ಅಂತ. ಬೇರೆಯವರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಆದರೆ ನಾನು ಇದ್ದಷ್ಟು ದಿನ ನಿನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರ್ತೀನಿ. ನೀನು ಯಾವಾಗ ಬೇಕಾದರೂ ನನಗೆ ಕಾಲ್ ಮಾಡು, ನೀನು ಆಡಿಯೋ ಕಾಲ್ ಮಾಡು, ವಿಡಿಯೋ ಕಾಲ್ ಮಾಡು, ನಾನು ಯಾವತ್ತೂ ಕೂಡ ರಿಸೀವ್ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ರಕ್ಷಿತಾ ಹೇಳಿದ್ದಾರೆ, ನನಗೆ ಕಾಲಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡೋದು ಇಷ್ಟ ಆಗೋದಿಲ್ಲ, ನನಗೆ ಏನಿದ್ರೂ ಕೂಡ ಡೈರೆಕ್ಟಾಗಿ ಮಾತನಾಡೋದು ಇಷ್ಟ ಅಂತ. ಆ ಸಂದರ್ಭದಲ್ಲಿ ರಘು ಅವರು ಹೇಳಿದ್ದಾರೆ, ನೀನು ಯಾವಾಗ ಬೇಕಾದರೂ ಬಂದು ನನ್ನ ಜೊತೆ ಮಾತಾಡ್ಬೋದು, ನಮ್ಮನೆಗೆ ಬರ್ಬೋದು, ಎಷ್ಟು ದಿನ ಬೇಕಾದರೂ ನಮ್ಮನೆಯಲ್ಲಿ ನೀನು ಉಳ್ಕೊಳ್ಬೋದು ಅಂತ ರಕ್ಷಿತಾ ಅವರಿಗೆ ಹೇಳಿದ್ದಾರೆ. ರಕ್ಷಿತಾ ಅವರಿಗೆ ಪುಟ್ಟ ಮಗುವಿಗೆ ಹೇಳಿದ ರೀತಿ ರಘು ಹೇಳ್ತಾ ಇದ್ರೆ ನಿಜಕ್ಕೂ ಎಂಥವರಿಗಾದರೂ ಕೂಡ
ಕಣ್ಣಲ್ಲಿ ನೀರು ಬರುತ್ತೆ ಅಂಥ ಒಂದು ಬಾಂಧವ್ಯ ಇಬ್ಬರದ್ದು. ಇನ್ನು ರಕ್ಷಿತಾ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಪದೇ ಪದೇ ಅದು ಇದು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಅದನ್ನು ತಿದ್ದುವಂಥ ಕೆಲಸವನ್ನು ಕೂಡ ರಘು ಮಾಡ್ತಾನೆ ಇರ್ತಾರೆ. ಏನಾದರೂ ಪ್ರೊನೌನ್ಸೇಷನ್ ತಪ್ಪಾದಾಗ ಅದು ಆ ರೀತಿ ಅಲ್ಲ, ಈ ರೀತಿ ಮಾಡಬೇಕು, ನೀನು ಈ ಥರ ಪ್ರೊನೌನ್ಸ್ ಮಾಡಿದ್ರೆ ಅದು ಈ ರೀತಿ ಕನ್ವೆ ಆಗುತ್ತೆ, ಹೀಗೆ ಪ್ರತಿ ತಪ್ಪುಗಳನ್ನು ಕೂಡ ಪ್ರೀತಿಯಿಂದ ತಿದ್ದುವಂಥ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಒಂದು ಸನ್ನಿವೇಶವನ್ನು ಹೇಳ್ತೀನಿ. ಸಕ್ಕರೆ ಡಬ್ಬದ ಕ್ಯಾಬ್ನಲ್ಲಿ ರಕ್ಷಿತಾ ಚಪಾತಿ ಹಾಕೊಂಡು ತಿಂತಾ ಇರ್ತಾರೆ. ರಘು ಅವರಿಗೆ ಕೋಪ ಬರುತ್ತೆ, ಈ ರೀತಿ ಮಾಡಬಾರ್ದು, ಅದು ಎಲ್ಲರೂ ಕೂಡ ತಿನ್ನುವಂಥ ವಸ್ತು, ನೀನು ಒಬ್ಬಳೇ ಇದ್ದಾಗ ಏನು ಬೇಕಾದರೂ ಮಾಡ್ಕೊ, ಆದರೆ ಇಲ್ಲಿ ತುಂಬ ಜನ ಇದ್ದಂಗೆ ತುಂಬ ಜನ ಅದನ್ನು ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಆ ರೀತಿ ಮಾಡಬಾರ್ದು ಅಂತ ಬೈದು ಅದನ್ನು ವಾಶ್ ಮಾಡಿ ಇಡೋದಕ್ಕೆ ಹೇಳ್ತಾರೆ. ಹೀಗೆ ಪ್ರತಿ ಬಾರಿ ರಕ್ಷಿತಾ ತಪ್ಪು ಮಾಡಿದಾಗ ನೀನು ಆ ರೀತಿ ಮಾಡಬಾರ್ದು, ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡಿದ್ರೆ ಹೀಗಾಗತ್ತೆ ಅಂತ ನಿರಂತರವಾಗಿ ರಕ್ಷಿತಾ ಅವರ ತಪ್ಪನ್ನು ತಿದ್ದಿ ಆಕೆಗೆ ಒಳ್ಳೆಯದನ್ನು ಹೇಳುವಂಥ ಕೆಲಸವನ್ನು ನಿರಂತರವಾಗಿ ರಘು ಅವರು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಮುಂದೆ ಕೂಡ ರಕ್ಷಿತಾ ಅವರಿಗೆ ಇದೇ ರೀತಿ ಸಜೆಷನನ್ನು ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ರಘು ಅವರು ಹೇಳಿದ್ದಾರೆ. ಇವರಿಬ್ಬರ ಬಾಂಧವ್ಯ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಗಮನವನ್ನು ಸೆಳೀತಾ ಇದೆ. ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ಕೂಡ ಇದೇ ರೀತಿ ಕಂಟಿನ್ಯೂ ಆಗುವಂಥ ಎಲ್ಲ ಸೂಚನೆಯನ್ನು ಸಿಕ್ಕಿದೆ. ಇನ್ನು ರಕ್ಷಿತಾ ಎಷ್ಟರ ಮಟ್ಟಿಗೆ ಭಾವಜೀವಿ ಅಂದರೆ ಇದೇ ರೀತಿ ಅಶ್ವಿನಿ ಅವರ ಬಳಿ ಕೂಡ ಮಾತನಾಡಿದ್ದಾರೆ. ಇನ್ನು ಸ್ವಲ್ಪನೇ ದಿನ ಇರೋದಲ್ವಾ, ನಾವು ಈ ಮನೆಯನ್ನು ಬಿಟ್ಟು ಹೋಗಬೇಕಲ್ವಾ ಅಂತ ಅಳ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅಶ್ವಿನಿ ಹೇಳ್ತಾರೆ, ಅಯ್ಯೋ ಪಾಪಚ್ಚಿ, ನೀನು ಕೂಡ ನಂತರ ತುಂಬ ಎಮೋಷ್ನಲ್, ಅಳ್ಬೇಡ, ಎಲ್ಲರೂ ಕೂಡ ಹೋಗಬೇಕಲ್ವಾ, ನಾವು ಕೂಡ ಹೋಗಬೇಕು, ಇಲ್ಲೇ ಇರೋದಕ್ಕಾಗೋದಿಲ್ಲ ಅಲ್ವಾ, ನಮ್ಮ ಕೆಲಸ ಕಾರ್ಯ ಇರುತ್ತೆ, ಬೇಜಾರಾಗತ್ತೆ ನಿಜ, ಹಾಗಂತ ಅಳೋದ್ರಿಂದ ಏನೂ ಮಾಡೋದಕ್ಕಾಗಲ್ಲ, ನಮಗೂ ಕೂಡ ನೆಕ್ಸ್ಟ್ ಫ್ಯೂಚರ್ ಇದೆ ಅಲ್ವಾ ಅಂತ ರಕ್ಷಿತಾ ಅವರಿಗೆ ಧೈರ್ಯ ತುಂಬಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಕ್ಷಿತಾ ಅವರು ತುಂಬ ಡಲ್ ಆಗ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಇಲ್ಲಿಂದ ಹೋಗಬೇಕಲ್ಲ ಅನ್ನೋ ನೋವು ಅವರನ್ನು ಕಾಡ್ತಾ ಇದೆ. ನಾವೆಲ್ಲರೂ ಕೂಡ ಜೊತೆಯಾಗಿ ಇದೇ ರೀತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತಲ್ವ ಅಂತ ಅನೇಕ ಬಾರಿ ರಕ್ಷಿತಾ ಬೇರೆ ಬೇರೆ ಸ್ಪರ್ಧಿಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಸ್ನೇಹ ಸಂಬಂಧಗಳು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದೆ. ಈ ಬಾರಿಯ ಸೀಸನ್ನಲ್ಲಂತೂ ರಘು ಹಾಗೂ ರಕ್ಷಿತಾ ಅವರ ಬಾಂಧವ್ಯ ಅಂತೂ ಗಮನ ಸೆಳೀತಾ ಇದೆ. ಈ ಬಾಂಧವ್ಯ ಹೀಗೆ ಕಂಟಿನ್ಯೂ ಆಗಬೇಕು ಅಂತ ವೀಕ್ಷಕರು ಕೂಡ ಆಸೆಯನ್ನು ಪಡ್ತಾ ಇದ್ದಾರೆ. ಈ ಹಿಂದೆ ನಾನು ಬೇರೆ ಬೇರೆ ವಿಡಿಯೋಗಳನ್ನು ರಘು ಹಾಗೂ ರಕ್ಷಿತಾ ಅವರಿಗೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡಿದಾಗ ಬಹುತೇಕರು ಕಮೆಂಟನ್ನು ಹಾಕಿದ್ರು. ರಘು ಹಾಗೂ ರಕ್ಷಿತಾ ಮಾತಾಡ್ತಾ ಇರೋದನ್ನು ನೋಡಿದ್ರೆ ನಮಗೆ ಅಳು ಬರುತ್ತೆ, ಅಷ್ಟು ಪ್ರೀತಿಯಿಂದ ಅವರಿಬ್ಬರು ಇರ್ತಾರೆ, ಈ ಸಂಬಂಧ ಏನಿದೆ ಅದು ಹೀಗೆ ಇರಲಿ ಅಂತ, ಅದೇ ರೀತಿ ಕಂಟಿನ್ಯೂ ಆಗಲಿ ಅಂತ ನಾವು ಕೂಡ ಆಶಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮವ್ರ ಜೊತೆ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.